ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ನಾಯಕ ನಟರು ಅಣಗಿಸ್ತಾ ಇದ್ರು, ನೋಡೋ ತರುಣ ಕರೆಕ್ಟಾಗಿದ್ದಾಳೆ, ಈ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾಳೆ ತವಾ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ. ಬಟ್ ಸೀರಿಯಸ್ ಆಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಬಟ್ ದೇವ್ರ ದಯಿಂದ ಆಯ್ತಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಸೊ ಹಂಗಾಗಿ ಒಳ್ಳೆ ಈಡು ಜೋಡಿ ಚೆನ್ನಾಗಾಗಲಿ ಅಂತ ಹೇಳಿ. ಇಲ್ಲ ಮೇಡಮ್, ಯಾಕೆಂದರೆ ತರುಣ್ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ. ಸೊ ಇವರು ನಮ್ಮ ಹೀರೋ ಹೇಳೋರು, ಏನಾದ್ರು ಪ್ರಾಬ್ಲಮ್ ಇದೆಯೋ ನಿನಗೆ ಹೇಳ್ಬಿಡೋ ಅಂತ. ಇಲ್ಲ ಬಾಸ್, ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ, ಆಮೇಲೆ ಮದುವೆ ಆಗ್ತೀನಿ ಅಂತೇಳಿ. ಸೊ ದೇವ್ರದಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತಷ್ಟೇ. ಹೌದು ಅದನ್ನು ನಾನು ಹೇಳ್ತಾ ಇರೋದು. ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಓಕೆ, ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ, ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಅಂತ. ಎಸ್ ಸರ್, ಆಗಲಿ. ಹಾಂ, ಯಾರೋ ಮಾಡಲಿ ಸರ್, ಸಿನಿಮಾ ಯಾರು ಸೊತ್ತು ಅಲ್ಲ, ಎಲ್ಲರೂ ಸೊತ್ತು. ಸೊ ಹಂಗಾಗಿ ತರುಣ್ ಅವ್ರಿಗೆ ನಾನು ಅವತ್ತು ಹೇಳಿದ್ದೀನಿ, ಸಿಂಧೂರ ಲಕ್ಷ್ಮಣ ಬೇಕಾ ಯಾವ್ದು ಬೇಕಾ ತಗೊಳ್ಳೋ ತರುಣ್, ನಾನು ನಿನ್ನ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀನಿ, ನೀನು ನಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀಯ ಅಂತ. ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ.